ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ರಾತ್ರೋರಾತ್ರಿ ಕಾರ್ಯಾಚರಣೆ, ಮಧ್ಯರಾತ್ರಿಯ ಕಾರ್ಯಾಚರಣೆ ಅಲ್ರಿ. ಇಡೀ ದಿವಸ ಖಾಲಿ ಬಿದ್ದಿತ್ತು, ಆವಾಗ ಏನು ಮಾಡಿಲ್ಲ. ಇದ್ದಕ್ಕಿದ್ದಂಗೆ ರಾತ್ರಿ 11:30 ಬಂದು ನೀವು ಇನ್ಸ್ಟಾಗ್ರಾಮಲ್ಲಿ ಈ ರೀತಿ ಫ್ರಂಟ್ ಕ್ಯಾಮ್ರಾದಲ್ಲಿ ಜನರನ್ನು ಉದ್ದೇಶಿಸಿ, ಯುವಕರನ್ನು ಉದ್ದೇಶಿಸಿ, ಜನ್ಜಿಯನ್ನು ಉದ್ದೇಶಿಸಿ ಮಾತನಾಡೋದು ಇದೆಯಲ್ಲ, ನರೇಂದ್ರ ಮೋದಿಯವರು ಎಷ್ಟರ ಮಟ್ಟಿಗೆ ಸರಿ ಇದು? ನೀವು ಅಚ್ಚರಿಗೊಳಿಸ್ತೀರಿ, ಕೆಲವೊಂದು ಸಲ ದಿಗ್ಭ್ರಮೆಗೊಳಿಸ್ತೀರಿ, ಒಂದೊಂದು ಸಲ ಮೂಕ ವಿಸ್ಮಿತರನ್ನಾಗಿಸ್ತೀರಿ. ಆದರೆ ಈ ರೀತಿಯ ಶಾಕ್ಗಳನ್ನು ನೀವು ಕೊಡಬಾರ್ದು. ನಿನ್ನ ಎಲ್ಲ ಮುಗಿಸಿ ಇನ್ನೇನು ಮಲಗಬೇಕು ಅನ್ನೋ ಟೈಮ್ಗೆ 2 ಮಹತ್ವದ ಬೆಳವಣಿಗೆಗಳು ನಡೆದವು, ರಾತ್ರಿ ಮಧ್ಯರಾತ್ರಿ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಮೊದಲನೇದಾಗಿ ನರೇಂದ್ರ ಮೋದಿಯವರು ತಾವು ಈ ನೀಟ್ ಪರೀಕ್ಷಾ ಪದ್ಧತಿಯ ಕುರಿತು ತೆಗೆದುಕೊಂಡಂಥ ಕಠಿಣ ಕ್ರಮಗಳ ಕುರಿತು ತಮ್ಮ ಮೊಬೈಲ್ ಮೂಲಕ ಈ ಜಂಜಿಗಳು ಹೇಗೆ ಎದುರುಗಡೆ ಕ್ಯಾಮ್ರಾ ಇಟ್ಕೊಂಡು ಮಾತಾಡ್ತಾರೋ ಅದೇ ರೀತಿಯ ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡು ಪೋರ್ಟ್ರೇಟ್ ಶೈಲಿಯಲ್ಲಿ, ಅಂದರೆ ನಾವೆಲ್ಲ ಅಡ್ಡ ಮಾತಾಡ್ತೇವೆ, ಅವ್ರದ್ದು ಉದ್ದ ಇರ್ತದೆ, ಉದ್ದ ಇಟ್ಕೊಂಡು ಹಿಂಗೆ ಮುಖ ಮಾಡಿ ಅದೇ ರೀತಿ ಜಂಜಿಯನ್ನು ಉದ್ದೇಶಿಸಿ ಮಾತನಾಡಿದ್ದು 2 ನಿಮಿಷ ಆದರೂ ಕೂಡ ಅದು 1 ಗಂಟೆಯಲ್ಲಿ 2 ಮಿಲಿಯನ್ ವ್ಯೂಸನ್ನು ಪಡೀತು. ಅದು ಮಧ್ಯರಾತ್ರಿ. ಬೆಳಗ್ಗೆ ಹೇಳೋದ್ರಾಗ ನೋಡ್ತೀನಿ ಅದು 5 ಮಿಲಿಯನ್ ಆಗಿದೆ. ಎಂಥ ವಿಚಿತ್ರ ಅಂದರೆ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರು ಒಂದು 5,000, 10,000, 20,000 ವ್ಯೂಸ್ ಆಗಲಿ ಅಂತ ಇನ್ನಿಲ್ಲದ ಹಾಗೆ ಪೇಚಾಡ್ತಾ ಇರ್ತಾರೆ, ಪರದಾಡ್ತಾ ಇರ್ತಾರೆ. ಪಾಪ ಈ ಮೋದಿ ಅನ್ನುವಂಥ ಹಿರಿಯ ಮನುಷ್ಯ ಮಧ್ಯರಾತ್ರಿ ಬಂದು ಮಾತಾಡಿ ಮಿಲಿಯನ್ ಗಟ್ಟಲೆ ವ್ಯೂಸ್ ತೊಗೊಂಡ್ಬಿಟ್ರೆ ಉಳಿದವ್ರಿಗೆ, ರಾಜಕಾರಣಿಗಳಿಗೆ ಹೊಟ್ಟೆ ಉರಿ ಆಗತ್ತೋ ಇಲ್ವೋ ನೀವು ಹೇಳಿ. ನರೇಂದ್ರ ಮೋದಿ ಅವರು ಯಾವತ್ತೂ ಇನ್ಸ್ಟಾಗ್ರಾಮ್ನಲ್ಲಿ ಈ ರೀತಿ ಬಂದು ಮಾತಾಡಿದ್ದನ್ನು ನಾನು ಇವತ್ತಿನವರೆಗೂ ನೋಡೇ ಇಲ್ಲ. ಒಂದು ದೇಶವನ್ನು ಉದ್ದೇಶಿಸಿ ರಾತ್ರಿ 8 ಗಂಟೆಗೆ ಅವರು ಮಾತನಾಡುವಂಥ ಅವರ ಶೈಲಿ. ಅದಿಲ್ಲದೆ ಹೋದರೆ ಭಾನುವಾರ ಬೆಳಗ್ಗೆ ಮನ್ ಕಿ ಬಾತ್ ಅಂತ ಮಾತಾಡ್ತಾರೆ ರೇಡಿಯೋದಲ್ಲಿ, ಅದನ್ನು ನೀವು ನೋಡಿದ್ದೀರಿ. ಈ ರೀತಿ ಅದು ಟ್ವಿಟರ್ನಲ್ಲಿ ಮಾತಾಡೋದು ಗೊತ್ತು, ಎಕ್ಸ್ನಲ್ಲಿ ಅವ್ರ ಪೋಸ್ಟ್ಗಳನ್ನ ಹಾಕ್ಕೋತಾರೆ ಸರಿ. ಇನ್ಸ್ಟಾಗ್ರಾಮು ಫೇಸ್ಬುಕ್ನ ಜಂಜಿ ಸಮುದಾಯ ಏನಿದೆ ಅದನ್ನು ಹುಕ್ಕು ಮಾಡುವಂಥ ಅವರ ಆಲೋಚನಾ ಶೈಲಿ ಇದೆಯಲ್ಲ, ಆ ಸೂಕ್ಷ್ಮತೆ ಇದೆಯಲ್ಲ, ಆ ಸಂವೇದನಾಶೀಲತೆ, ಅದು ನಿಜಕ್ಕೂ ಅದ್ಭುತ. ಅದರಿಂದ ಏನಾಗತ್ತೋ ಆಗೋದಿಲ್ಲ, ಅದು ಬೇರೆ ವಿಚಾರ. ಆದರೆ ನರೇಂದ್ರ ಮೋದಿ ಅವರ ಕಾಯಿನ್ ಎಸೆಯುವ ಶೈಲಿ ಇದೆಯಲ್ಲ, ಚಾಟಿ ಬೀಸುವ ಶೈಲಿ ಇದೆಯಲ್ಲ, ಅದು ಉಳಿದ ರಾಜಕಾರಣಿಗಳಿಗೆ ಅಸೂಯೆಯನ್ನು ಉಂಟು ಮಾಡುತ್ತೆ. ನರೇಂದ್ರ ಮೋದಿ ಅವರು ರಾತ್ರಿ ಮಾಡಿದ ತಕ್ಷಣ ನೋಡಬೇಕಾಗಿತ್ತು, ನೀವು ಅದಕ್ಕೆ ರೆಸ್ಪಾನ್ಸನ್ನು ನೋಡಬೇಕಾಗಿತ್ತು. ನಾನು ರಾತ್ರಿ ಎಲ್ಲ ಎಚ್ಚರಿದ್ದೆ, ರಾತ್ರಿ ಸುಮಾರು 2 ಗಂಟೆವರೆಗೂ ನೋಡಬೇಕಾದ ಅನಿವಾರ್ಯತೆ ಬಂತು. ಯಾಕೆಂದರೆ ಅದಾದಮೇಲೆ ಇನ್ನೊಂದು ಮಹತ್ವದ ಬೆಳವಣಿಗೆ ಆಯಿತು. ಏನು? ಈ ಸೋನಂ ವಾಂಗ್ಚುಕ್ ಇದಾನಲ್ಲ, ಈತ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗಲೇಬೇಕು ಅಂತ ಹಠ ಹಿಡಿದು 26 ದಿವಸ ಉಪವಾಸ ಕೂತ ವ್ಯಕ್ತಿ. ಒಬ್ಬ ವ್ಯಕ್ತಿ 26 ದಿವಸ ಉಪವಾಸ ಕೂಡಬಹುದೋ ಕೂಡೋಕ್ಕಾಗಲ್ವೋ ಅನ್ನೋಂಥ ವೈದ್ಯರು ಹೇಳಬೇಕು. ಏನನ್ನೂ ಸೇವಿಸಲಾರದೆ ಒಬ್ಬ ವ್ಯಕ್ತಿ 26 ದಿವಸ ಇದ್ದರೆ ಆತನ ವೈಟಲ್ಸ್ ಏನಾಗ್ತವೆ, ಅದರ ಪ್ಯಾರಾಮೀಟರ್ಸ್ ಏನಿರುತ್ತೆ ಅಂತ ವೈದ್ಯರು ನಾವು ಮಾತಾಡೋದು ಬೇಡ. ಈತ ಜಂತರ್ ಮಂತರಲ್ಲಿರೋವರೆಗೂ ಇವನಿಗೆ ಯಾವ ಸಮಸ್ಯೆ ಇರಲಿಲ್ಲ. ಈತನನ್ನು ರಾತ್ರಿ ಅಬ್ಬೆಪಾರಿ ಮಾಡಿ ಬಿಟ್ಟು ಹೋಗ್ತಿದ್ರು. ಅಭಿಜಿತ್ ತಿಪ್ಕೆ 5 ಸ್ಟಾರ್ ಹೋಟ್ಲ್ ಹೋಗ್ತಿದ್ದ, ಉಳಿದವ್ರು ಒಂದೊಂದು ಕಡೆ ಹೋಗ್ತಾಯಿದ್ರು. ರಾತ್ರಿ ಕೇಳೋರ ಗತಿ ಇರಲ್ಲ ಅನ್ನುವಂಥ ಬೇಸರದಲ್ಲಿ ಈತ ಒಂದು ದಿವಸ ಬೆಳಗ್ಗೆ ಪೊಲೀಸ್ ಆಫೀಸರ್ ಒಬ್ಬರಿಗೆ, ಲೇಡಿಗೆ ಫೋನ್ ಮಾಡಿ ನಾನು ಎತ್ತಾಕೊಂಡೋಗಿ ಇಲ್ಲಿ ಇರಲ್ಲ ನಾನು. ಅದಾದಮೇಲೆ ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದರು. ಮುಂದಿನ ಗತಿಗಳೆಲ್ಲ ನಿಮ್ಗೆ ಗೊತ್ತಿದೆ. ಗುರುಗ್ರಾಮ್ನಲ್ಲಿ ಮೇಡಾಂಟಾ ಹಾಸ್ಪಿಟ್ಲಲ್ಲಿ ಈತ ಅಡ್ಮಿಟ್ ಆಗಿ ಕೊನೆಗೆ ಯಾವ ಸ್ಥಿತಿ ಈತನಿಗೆ ಬಂತು ಅಂದರೆ, ಅಭಿಜಿತ್ ದೀಪ್ಕೆ ಈತನನ್ನು ನೋಡ್ಲಿಕ್ಕೆ ಹೋಗಲಿಲ್ಲ, ಅರವಿಂದ್ ಕೇಜ್ರಿವಾಲ್ ಈತನನ್ನು ನೋಡ್ಲಿಕ್ಕೆ ಯಾರೂ ಹೋಗಲಿಲ್ಲ ಈತನ ಹತ್ರಿಗೆ. ಕೊನೆಗೆ ಆವಾಗ ಇನ್ನೇನು ನಾನು ಈ ರೀತಿ ಅನಾಥನಾಗಿ ಸತ್ತೋಗ್ಬಿಡ್ತೀನಿ ಅನ್ನುವಂಥ ಭಯಕ್ಕೆ ಯಾರಾದರೂ ಬಂದು ನನ್ನ ಭೇಟಿಯಾಗಿ ನಾನು ಅನ್ಷನನ್ನು ಬಿಡ್ತೀನಿ, ಅಂದರೆ ನನ್ನ ಉಪವಾಸ ಸತ್ಯಾಗ್ರಹವನ್ನು ತೊರಿತೀನಿ ಅಂತ 3 ಸಲ ಹೇಳಿ ಕಳಿಸಿದ ಕೇಂದ್ರ ಸಚಿವಾಲಯಕ್ಕೆ, ನರೇಂದ್ರ ಮೋದಿ ಅವರಿಗೆ ಮತ್ತು ಸರ್ಕಾರಕ್ಕೆ. ಇವರು ಅಭಿಜಿತ್ ದೀಪ್ಕೆ ಅವರೆಲ್ಲ ಇಲ್ಲಿ ದಫಲಿ ಬಾರಿಸ್ಕೊಂಡು ಇವರು ಜಂತರ್ ಮಂತರಲ್ಲಿ ದಾಸೋಹ ನಡೀತಾ ಇದೆ, ಪಿಜ್ಜಾ ಪಾರ್ಟಿ ನಡೀತಾ ಇದೆ. ಅಲ್ಲಿ ಅವ್ರಿಗೆ ಈತನನ್ನು ನೋಡೋ ಅಗತ್ಯ ಇಲ್ಲ. ಅಲ್ಲಿದೆ ಆತ ಸತ್ರೆ ಲಾಭ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವರೆಲ್ಲ ಇದ್ದಾರೆ. ಅಶುತೋಷ್ ರಾಂಕಾನಿಂದ ಹಿಡಿದು ಇವರೆಲ್ಲರೂ ಕೂಡ ಅದೇ ಪ್ರತಿಯೊಬ್ಬರು ಅಲ್ಲಿರೋರು ಎಷ್ಟು ಜನ ಇದ್ದಾರೋ ಅಷ್ಟು ಜನ ಒಂದು ಹೆಣ ಬೀಳಿ ಅಂತ ಕಾಯ್ಕೊಂಡಿದ್ದಂಥವ್ರು. ಕೊನೆಗೆ ನಿನ್ನೆ ರಾತ್ರಿ JP ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಹೋಗಿ ಆತನಿಗೆ ಎಳ್ನೀರು ಹಾಲು ಏನೋ ಕೂಡಿಸಿ ಆತನ ಉಪವಾಸ ಸತ್ಯಾಗ್ರಹ ಮುಗಿಸಿ ಒಂದು ಕಾರ್ಯಕ್ರಮವನ್ನು ಮುಗಿಸಿದರು. ಯಾವಾಗ ಇದು ಮುಗೀತೋ ದಿಗ್ಭ್ರಮೆ ಆದವ್ರು ಯಾರು? ರಾತ್ರಿ 2 ಗಂಟೆಗೆ ಇದ್ದಕ್ಕಿದ್ದ ಹಾಗೆಯೇ ಕಾಕ್ರೋಚ್ ಪಾರ್ಟಿಯವರು ಹೇಳ್ತಾರೆ, ಅವರು ಅನ್ಷನನ್ನು ಬಿಟ್ಟದ್ದು ಭಾಳ ಸಂತೋಷ ಆಗಿದೆ ನಮಗೆ, ನಾವು ಡ್ಯಾನ್ಸ್ ಮಾಡ್ತೀವಿ. ಆದರೆ
ನಮ್ಮ ಸತ್ಯಾಗ್ರಹ, ನಮ್ಮ ಪ್ರತಿಭಟನೆ ನಿಲ್ಲೋದಿಲ್ಲ. ಅಲ್ಲ ರೀ, ಮತ್ತು ಬೆಳಿಗ್ಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ನರೇಂದ್ರ ಮೋದಿ ಅವರು, ಅದೇನು ಲೆಕ್ಕಕ್ಕಿಲ್ವಾ? ಫಾಸ್ಟ್ ಟ್ರ್ಯಾಕ್ ಮಾಡಿದರೆ ಏನು ಲಾಭ? ಇದೇ ಜಡ್ಜ್ಗಳು ತಾನೆ, ಇದೇ ವ್ಯವಸ್ಥೆ, ಇದೇ IPC ಸೆಕ್ಷನ್ಗಳು, ಇದೇ ಶಿಕ್ಷೆ. ನಾವು ಇದಕ್ಕೆ ಆಗೋದಿಲ್ಲ. ನಮಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನೋದು ಇದಕ್ಕೆ ಸೊಲ್ಯೂಷನ್ ಅಲ್ಲ. ಹಂಗಾರೆ ಸೊಲ್ಯೂಷನ್ ಯಾವುದು? ಸೊಲ್ಯೂಷನ್ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ನನಗೆ ನಗು ಬರುತ್ತೆ ಸ್ವಾಮಿ. ಎಂಥ ವಿಚಿತ್ರ ಸನ್ನಿವೇಶ ಅಂದರೆ, ಈ ಅವಿವೇಕಿಗಳಿಗೆ, ಮೂರ್ಖರಿಗೆ ಯಾವತ್ತೂ ನಾವು ಬುದ್ಧಿ ಹೇಳಲಿಕ್ಕೆ ಹೋಗಬಾರ್ದು, ಅಥವಾ ಅವ್ರ ಜೊತೆ ಆರ್ಗ್ಯುಮೆಂಟಿಗೆ ಇಳಿಬಾರ್ದು. ಮಾಧ್ಯಮದವರೆಲ್ಲ ಕೇಳ್ತಾ ಇದ್ದಾರೆ, ಅಲ್ಲ ಸ್ವಾಮಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋದ್ರಿಂದ ವ್ಯವಸ್ಥೆ ಹೆಂಗೆ ಸುಧಾರಿಸುತ್ತೆ ಹೇಳಿ. ಇಲ್ಲ, ಉಳಿದವರೆಲ್ಲ ಹೆದರ್ತಾರೋದ್ರಿಂದ ಆದ್ದರಿಂದ ರಾಜೀನಾಮೆ ಕೊಡಿ. ಅವ್ರು ರಾಜೀನಾಮೆ ಕೊಡೋವರೆಗೂ ನಮ್ಮ ಪ್ರತಿಭಟನೆ ನಿಲ್ಲಿಸಲ್ಲ. ಅಂದರೆ ಈ ಜಾತ್ರೆ ನಿರಂತರವಾಗಿ ನಡೀತಾ ಇರಬೇಕು ಅನ್ನೋದು ಏಕಮೇವ ಅಜೆಂಡಾ. ಹಿಡನ್ ಅಜೆಂಡಾ ಏನಲ್ಲ, ಮೂಲ ಎಜೆಂಡಾನೇ ಅದಾಗಿದೆ. ಆಯಿತು, ಈತನಿಗೆ ಹುಷಾರಿಲ್ಲ ಅಂತ ನಾಟಕ ಆಡಿದ್ದ ಅಭಿಜಿತ್ ದೀಪ್ಗೆ ರಾತ್ರೋರಾತ್ರಿ ತಲೆ ಒಂದು ಕ್ಯಾಪ್ ಹಾಕ್ಕೊಂಡು ಬರ್ತಾನೆ. ಬಂದು ರಾತ್ರಿ ಈತನ ಮಾತಿನ ಶೈಲಿಯನ್ನು ನೋಡ್ಬೇಕು, ನಿಮಗೆ ಎದ್ದು 2 ಕಪಾಳಕ್ಕೆ ಹೊಡಿಬೇಕು ಅನಿಸ್ಬೇಕು, ಆ ರೀತಿ ಮಾತಾಡ್ತಾನೆ. ಈತ ಹೇಳ್ತಾನೆ, ಮೊನ್ನೆ 20ನೇ ತಾರೀಕು ಆಗಿರೋದು ಟ್ರೈಲರು, ಇನ್ನೂ ಸಿನಿಮಾ ಆಗಿಲ್ಲ, ಇನ್ನೊಂದು ಸಲ ನಾ ಕರೆ ಕೊಟ್ಟರೆ ಏನಾಗತ್ತೆ ನೋಡಿ. ಇವತ್ತು ಭಾರತ ದೇಶದಾದ್ಯಂತ, ಇವತ್ತು ಅಂದರೆ ನಿನ್ನೆ ಅಥವಾ ಮತ್ತು ನಾಳೆ ಭಾರತ ದೇಶದಾದ್ಯಂತ ಯಾವ ಸ್ಥಿತಿ ಇರುತ್ತೆ ನೋಡಿ ಅಂತಾನೆ. ಭಾರತ ದೇಶದಲ್ಲಿ ಏನೂ ಆಗಲ್ಲ. ಈ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಪ್ರತಿಭಟನೆ ಮಾಡೋರಿಂದ ದೇಶ ಬದಲಾಗಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಬಾಂಗ್ಲಾದೇಶ, ನೇಪಾಳ ನೋಡಿ ಭಾರತನ ಹಂಗೆ ಮಾಡಿಬಿಡ್ತೀನಿ ಅಂತ ವಿಭ್ರಮಿತರಾದರೆ ನಿಮಗೆ ನಷ್ಟವೇ ವಿನಃ ಬೇರೆ ಯಾರಿಗೂ ಏನೂ ವ್ಯತ್ಯಾಸ ಆಗೋದಿಲ್ಲ. ನೋಡಿ, ನೀವು ಸೋಷಿಯಲ್ ಮೀಡಿಯಾ ನೋಡ್ತಿರ್ತೀರಿ, ರೀಲ್ಗಳನ್ನು ನೋಡ್ತೀರಿ. ನೀವು ರೀಲ್ ನೋಡಿದಾಗ ನಮಗದು ಮಸೂರ ಗನ್ನಡಿ ಹಿಡ್ಕೊಂಡು ನೋಡಿದಾಗ ಏನಿದು ಈ ರೀತಿ ಗಲಾಟೆ ಮಾಡ್ತಾ ಇದ್ದಾರೆ, ಜಂತರ್ ಮಂತರಲ್ಲಿ ಜನ ಹೆಂಗೆ ಕಿರಿಸಾಡ್ತಾ ಇದ್ದಾರೆ, ಯಾವ ರೀತಿ ಗಲಾಟೆ ಮಾಡ್ತಾ ಇದ್ದಾರೆ, ಹೆಂಗಿದು ದೇಶ ಏನು ಅಂತೀವಿ. ದಿಲ್ಲಿಯ ಒಂದು ಭಾಗದಲ್ಲಿ ಆಗಿರುವಂಥ ವಿದ್ಯಮಾನ ಅದು. ಅದರಿಂದ ಜನಜೀವನಕ್ಕೆ ತೊಂದರೆ ಆಗಿದೆ. ಅಲ್ಲಿ ಭಾಳ ಸೆಂಟರ್ ಪಾಯಿಂಟ್, ಅದು ಓಡಾಡೋಕ್ಕೆ ಕಷ್ಟ ಆಗ್ತಾಯಿದೆ, ಜನ ಜಾಸ್ತಿ, ಎಲ್ಲ ಸರಿಯೇ. ಆದರೆ ಇಡೀ ದೇಶ ಗೃಹ ಯುದ್ಧ ಆಗಿಬಿಡತ್ತೆ ಅಂತ ನಾವು ಆ ರೀತಿ ಅಪೇಕ್ಷೆ ಮಾಡೋದು ಹೆಂಗೆ? ಅದು ನನ್ನ ಪ್ರಶ್ನೆ. ಈ ಮಧ್ಯೆ ಭಾಳ ದೊಡ್ಡ ಬೆಳವಣಿಗೆ ಏನಪ್ಪ ಅಂತಂದರೆ, ಎಜುಕೇಷನ್ ಸೆಕ್ರೆಟರಿನ ಬದಲಿ ಮಾಡಿಬಿಟ್ರು ನರೇಂದ್ರ ಮೋದಿಯವರು. ನರೇಶ್ ಪೈ ಗಂಗ್ವಾರ್ ಅಂತೇಳಿ IAS ಆಫೀಸರ್, 94 ಬ್ಯಾಚ್, ರಾಜಸ್ಥಾನದ IAS ಆಫೀಸರ್, ಅವ್ರನ್ನ ನಿಯುಕ್ತಿ ಮಾಡ್ತಾರೆ. ಆಮೇಲೆ TK ಅನಿಲ್ ಕುಮಾರ್ ನನ್ನವ್ರನ್ನ ಪ್ರಾಥಮಿಕ ಶಿಕ್ಷಣಕ್ಕೆ ಹಾಕ್ತಾರೆ, IAS ಆಫ್ ಕರ್ನಾಟಕ 95 ಬ್ಯಾಚು. ಬದಲಾವಣೆ ರಾತ್ರಿ ಅಂದರೆ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಕಠಿಣಾತಿ ಕಠಿಣ ಕಾನೂನನ್ನು ಇದಕ್ಕೆ ತರಬೇಕು. ನೋಡಿ, 2024ರಲ್ಲಿ ಮೊಟ್ಟ ಮೊದಲ ಬಾರಿಗೆ ನೀಟ್ಗೆ ಕಾಯ್ದೆಯನ್ನು ಬಿಗುಗೊಳಿಸಿದ್ದೇ ಭಾರತೀಯ ಜನತಾ ಪಾರ್ಟಿ, NDA ಸರ್ಕಾರ. ಬೇಕಾದ ತೆಗೆದು ನೋಡ್ರಿ, ನೀವು ಗೂಗಲ್ ಚೆಕ್ ಮಾಡಿರಿ ನೀವು. ಒಂದನೇದು. ಎರಡನೇದು, ಆ ಸಲ ಮಾಡುವಾಗ ಇದೇ ವಿರೋಧ ಪಕ್ಷದವರು ಗಲಾಟೆ ಮಾಡಿದರು. ಇದು ದೊಡ್ಡ ಲಾಬಿ. ಇದು ಈ ಪೇಪರ್ ಲೀಕ್ ಅನ್ನೋದು ಇದೆಯಲ್ಲ, ಇದು ದಂಧೆ. ಇದು ನಾನು ಕಾಶ್ಮೀರಕ್ಕೆ ಹೋದಾಗ ಒಬ್ಬ ಮಿಲಿಟರಿ ಆಫೀಸರ್ಗೆ ಒಂದು ಪ್ರಶ್ನೆ ಕೇಳಿದೆ. ಈ ಸ್ಟೋನ್ ಪೆಲ್ಟಿಂಗ್ ಅಂತಾರಲ್ಲ, ಅಷ್ಟು ಅವರಿಗೆ ದೇಶದ ವಿರುದ್ಧವಾಗಿ ದ್ವೇಷ ಇದೆಯಾ ಭಾರತದ ಬಗ್ಗೆ, ಯಾಕೆ ಈ ರೀತಿ ಕಲ್ಲು ಹೊಡಿತಾರೆ ಅಂತ ಕೇಳಿದೆ. ಅತ್ಯಂತ ಅಮಾಯಕನಾಗಿ ಕೇಳಿದ್ದು ನಾನು. ಅದರ ಹಿನ್ನೆಲೆ ಮೋಡಸ್ ಆಪರೇಂಡಿ ನಮ್ಗೆ ಅರ್ಥನೇ. ಸರ್, इट इज़ अ बिजनेस, आपको पता नहीं है, वो करोड़ों रुपए का धंधा है। वो चला है तो पैसा इधर उधर घूमता है, अगर स्टोन पेल्टिंग नहीं रहे तो 1 पैसा नहीं आता. ಇದು ಹಾಗೆ ಯಾವ ಜಂತರ್ ಮಂತರಲ್ಲಿ ನಡೀತಾ ಇದೆಯಲ್ಲ, ಇದು ಎಲ್ಲಿವರೆಗೂ ಜಾತ್ರೆ ನಡೀತಾ ಇರುತ್ತೋ ಅಲ್ಲಿವರೆಗೂ ಪಿಜ್ಜಾ ಬರುತ್ತೆ, ಬರ್ಗರ್ ಬರುತ್ತೆ, ದುಡ್ಡು ಸಪ್ಲೈ ಮಾಡೋರು ಬರ್ತಾರೆ. ಅಭಿಜಿತ್ ದೀಪ್ಗೆಗೂ ದುಡ್ಡು ಸಿಗತ್ತೆ, ಆಮೇಲೆ ಇನ್ನೊಬ್ಬ ಯಾವನೋ ಇದನ್ನಲ್ಲ ಆಶುತೋಷ್ ರಾಂಕಾಗೂ ದುಡ್ಡು ಸಿಗತ್ತೆ. ಇದ್ರ ಹಿಂದೆ ಯಾರ್ಯಾರಿದ್ದಾರೆ ಎಲ್ರಿಗೂ ಎಷ್ಟು ಬೇಕಾದ್ರೂ ದುಡ್ಡು ಸಪ್ಲೈ ಆಗ್ತಾ ಇರುತ್ತೆ. ಕೊಡ್ಲಿಕ್ಕೆ ಬೇಕಾದಷ್ಟು ಜನ ಇದ್ರ ರೀತಿ ಸರ್ಕಾರ ಕೆಡಬೇಕು ಅಂತ ಕಾಯ್ಕೊಂಡು ಕೂತವ್ರು ಬೇಕಾದಷ್ಟು ಜನ ಇದ್ದಾರೆ. ಅವರ ಉದ್ದೇಶ ಈ ಪರೀಕ್ಷಾ ಪದ್ಧತಿಯನ್ನು ಬದಲಾವಣೆ ಮಾಡ್ಬೇಕು ಅನ್ನೋದು ಅಲ್ವೇ ಅಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಬಿಟ್ರೆ ವ್ಯವಸ್ಥೆ ಸುಧಾರಿಸುತ್ತೆ ಅನ್ನೋದು ಅವ್ರಿಗೂ ಇಲ್ಲ ಅನ್ನೋದು ಅವ್ರು ಚೆನ್ನಾಗಿ ಗೊತ್ತಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಬಿಟ್ಟ ಅಂತ ತಿಳ್ಕೊಳ್ಳಿ ನೀವು, ವಿಜಯೋತ್ಸವ ಆಚರಿಸ್ತಾರೆ ಅಂತ ಖಂಡಿತವಾಗಿ ತಿಳ್ಕೊಬೇಡಿ. ಆಮೇಲೆ ನರೇಂದ್ರ ಮೋದಿ, ಅಮಿತ್ ಶಾ ರಾಜೀನಾಮೆ ಕೇಳ್ತಾರೆ. ಯಾಕೆಂದರೆ ಲಾಠಿ ಚಾರ್ಜ್ ಆಗಿದೆ, ಲಾಠಿ ಚಾರ್ಜ್ಗೆ ಯಾರು ಹೊಣೆ ಅಂತ ಶುರು ಮಾಡ್ತಾರೆ. ಇಲ್ಲೊಂದು ಭಾಳ ಮಜಾ ಆದಂಥ ಒಂದು ಕಾನ್ಫ್ಲಿಕ್ಟ್ ಇದೆ, ಅದು ಹೇಳ್ಬಿಡ್ತೀನಿ. ಏನು ಕಾನ್ಫ್ಲಿಕ್ಟು? ಗಲಾಟೆ ಶುರು ಆಯ್ತಪ್ಪ. 21, 22, 23, 24, ನಿನ್ನೆ ಆಗಲಿಲ್ಲ, 23 ತನಕ ದಿನ ಹೊಡೆದಾಟ, ಕಲ್ಲು ತೂರಾಟ ಎಲ್ಲ ನಡೀತಾಯಿದೆ. 20ಕ್ಕಂತೂ ಆಯಿತು. ಅಭಿಜಿತ್ ದೀಪ್ಗೆ ಬಂದು ಏನಂತ ಹೇಳ್ದ ಸ್ಟೇಜ್ ಮೇಲೆ, ಹಮಾರಾ ಲೋಗ್ ನಹೀ ಹೈ, ಹಮ್ 1 ಮಹೀನೆ ಸೆ ಕರ್ ರಹೆ ಹೈ, ಹಮಾರಾ ಏಕ್ ಭಿ ಸ್ಟೂಡೆಂಟ್ ಉಸ್ಮೆ ನಹೀ ಹೈ. ನಮ್ಮವ್ರು ಯಾರು ಈ ಗಲಾಟೆ ಮಾಡಿಲ್ಲ, ಗಲಭೆ ಮಾಡಿದವರು ನಾವಲ್ಲ. RSS BJP ಅವರು ಗಲಾಟೆ ಮಾಡ್ತಾ ಇರೋದು, ಅವರು ಕಲ್ಲು ತೂರಾಟ ಮಾಡ್ತಾ ಇರೋದು, ಅವರು ಹೊಡಿತಾ ಇರೋದು, ಬಡಿತಾ ಇರೋದು, ಹಿಂಸೆ ಮಾಡ್ತಾ ಇರೋದು ಅವರು ನಾವಲ್ಲ. ಇದು ಒಂದು ಕಡೆ. ಇನ್ನೊಂದು ಕಡೆ, ಇನ್ಕಾ ऊपर केस मत डालना, केस डाले तो हम नहीं छोड़ेंगे. जिन्होंने जेल में है, जिन्होंने बैरक में है, जिन्होंने पुलिस स्टेशन में डिटेन करके रखा है, उनको आप बाहर भेजना, नहीं तो हम नहीं छोड़ेंगे.
ಅಲ್ರಿ ಬಿ ಜೆ ಪಿಯವ್ರು ಗಲಾಟೆ ಮಾಡಿದರೆ ಅವ್ರನ್ನ ಎತ್ತಕೊಂಡು ಹೋಗಿರ್ತಾರೆ ಪೊಲೀಸರು ಪ್ಯಾರಾಮಿಲಿಟ್ರಿ ಅವರು ಯಾರ್ಯಾರಿದ RAF ಯಾರ್ಯಾರಿದ್ರೆ ಎತ್ಕೊಂಡು ಹೋಗ್ತಾರೆ. ಅವ್ರನ್ನ ಬಿಡುಗಡೆ ಮಾಡಿ ಅಂತ ಈತ ಯಾಕೆ ಕೇಳ್ತಾನೆ ಅಂತ ನನ್ನ ಪ್ರಶ್ನೆ. ನಿಮ್ಮವ್ರು ಅಲ್ಲೇನಲ್ಲಪ್ಪ, ನಿನ್ನವ್ರು ಅಲ್ಲ ಅವರು, ನಿನಗೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ. ನಿನಗೆ ಕೆಟ್ಟ ಹೆಸರು ತಂದವ್ರನ್ನ ಹಿಡ್ಕೊಂಡು ಹೋದರೆ ನಿನಗೇನು ತೊಂದರೆ? ನಿನ್ನ ಪ್ರೊಟೆಸ್ಟಲ್ಲಿ ಅಮಾಯಕವಾಗಿ ಕೂತವ್ರನ್ನ ಎತ್ಕೊಂಡು ಹೋಗಿದ್ರೆ ನೀನು ಪ್ರಶ್ನೆ ಮಾಡು. ಕಲ್ಲು ತೂರಾಟ ಮಾಡಿದವ್ರು ನಮ್ಮವರಲ್ಲ, ಆದರೆ ಅವ್ರನ್ನ ಬಂಧಿಸಿದ್ದು ತಪ್ಪು ಅಂತ ಹೇಳಿದರೆ ಇದಕ್ಕಿಂತ ದೊಡ್ಡ ಕಾನ್ಫ್ಲಿಕ್ಟ್ ಯಾವುದಿದೆ? ನಂಗೆ ದಯವಿಟ್ಟು ಹೇಳಿ. ಈ ರೀತಿಯಾದಂಥ ವಿದ್ಯಮಾನ ಇದೆ. ಹೆಂಗೆ ಅಂದರೆ ಒಂದು ಕಡೆ ಜಾತ್ರೆ ನಡೀತಾರೆ, ಡಿಜಾಕ್ ಯಾವನೋ ಡ್ಯಾನ್ಸ್ ಮಾಡ್ತಾನೆ, ಯಾರು ಗೊತ್ತಿಲ್ಲ. ಇನ್ಯಾವನೋ ಬರ್ತಾನೆ, ಇನ್ನೊಬ್ಬ ಕುದುರೆ ತೊಗೊಂಬರ್ತಾನೆ, ಕುದುರೆ ಬಂದು ಅವ್ನು ಡ್ಯಾನ್ಸು ಯಾಕೆ ಗೊತ್ತಿಲ್ಲ. ಇನ್ನೊಬ್ಬ ಅವನು ಜಿಲೇಬಿ ಹಿಡ್ಕೊಂಬರ್ತಾನೆ, ಯಾಕೆ, ಯಾರು ಇವನು ಗೊತ್ತಿಲ್ಲ. ಅಲ್ಲಿ ಬರ್ತಾ ಇರೋ ಫುಡ್ ಎಲ್ಲಿಂದ ಬರ್ತಾ ಇದೆ ಗೊತ್ತಿಲ್ಲ, ಯಾಕೆ ಬರ್ತಾ ಇದೆ ಗೊತ್ತಿಲ್ಲ. ಕೊನೆಗೆ ಹೇಗಾಗಿದೆ ಪರಿಸ್ಥಿತಿ ಅಂದರೆ ರಾಶಿ ಆಹಾರವನ್ನು ಪೇರಿಸಿ ಇಡಲಾಗ್ತಾ ಇದೆ, ತಿನ್ನೋರು ಗತಿ ಇಲ್ಲ. ಆ ಸ್ಥಿತಿ ಬಂದು ನಿರ್ಮಾಣ ಆಗಿದೆ. ಅಂದರೆ ಇದ್ರ ಹಿಂದೆ ಸರಿಯಾದ ಉದ್ದೇಶ ಇಲ್ಲ, ಆದರೆ ಸರ್ಕಾರವನ್ನು ಕೆಡವಬೇಕನ್ನುವಂಥ ಏಕಮೇವ ಇವರ ಹೋರಾಟ, ಈ ಹಿಂಸಾಕಾಂಡ ನಡೀತಾ ಇದೆ. ಈ ಮಧ್ಯೆ ಸಲ್ಮಾನ್ ಖಾನ್ ಬೆಳಗ್ಗೆ ಟ್ವೀಟ್ ಮಾಡ್ತಾರೆ, ನಾನು ಒಂದು ಕಾಲಕ್ಕೆ ಸ್ಟೂಡೆಂಟ್ ಇದ್ದೆ, ಹಾಗೆ ಹೀಗೆ ವಿದ್ಯಾರ್ಥಿಗಳು ಒಳ್ಳೆಯದಾಗಬೇಕು ಪ್ರತಿಭಟನೆ ಅಂತ. ಏನು ಎಲ್ಲರೂ ಖುಷಿ, ಭಾಯಿ ಹೋತಾ ಐಸಾ ಹೋನಾ ಚಾಹಿಯೇ ಅಂತೆ, ಶೇರ್ವಾನಿ ಗಿರ್ವಾನಿ ಎಲ್ಲ ಟ್ವೀಟ್ ಅದ್ರ ಹಿಂದೆ ಭಾಯಿ ಹೋತೋ ಐಸಾ ಅಂತ. ಸಂಜೆ ನೋಡ್ತಿರಂಗೆ ಅದೇ ಸಲ್ಮಾನ್ ಹೇಳ್ತಾನೆ, ಇವ್ರು ಯಾರು ಪ್ರತಿಭಟನೆ ಮಾಡೋರು ಲಾಯಕ್ಕಿಲ್ಲ, ಅವರು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತೀನಿ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ರೆ ಪ್ರತಿಭಟನೆಯನ್ನು ನಿಲ್ಲಿಸಿ ಊಟ ಮಾಡ್ಕೊಂಡು ಮನೆಗೆ ಹೋಗಿ ಅಂತ ಅದೇ ಸಲ್ಮಾನ್ ಖಾನ್ ಇನ್ನೊಂದು ಟ್ವೀಟ್ ಮಾಡಿದ ತಕ್ಷಣ ಅಮಿತ್ ಶಾ आपको घबरा दिया, आपको ಬ್ಲ್ಯಾಕ್ ಮೇಲ್ ಕರ್ ದಿಯಾ, ಆಪ್ ಅಭಿ ಪತಂಗ್ ಉಡಾನ ಗುಜರಾತ್ ಜಾಕೆ ಅಂತ ಹಾಕ್ತಾರೆ. ಎಂಥ ಅಂದರೆ ಇವರ ಪರವಾಗಿ ಓಡಾಡೋರು. ಆಮೇಲೆ ಅರ್ಜಿತ್ ಸಿಂಗ್ ನನಗೆ ಭಾಳ ಆಶ್ಚರ್ಯ ಆಯಿತು, ಮೊನ್ನೆ ತಾನೇ ಆತ ನಿವೃತ್ತಿ ಅದ. ನನ್ನ ಅತ್ಯಂತ ಪ್ರೀತಿಯ ಗಾಯಕ, ನಂಗೆ ತುಂಬ ಇಷ್ಟ ಆತನಕ, ಅಭಿಮಾನ ನಂಗೆ ಅವನ ಬಗ್ಗೆ. ಅವನು ಇದಕ್ಕಿದ್ದಾಗೆ ಐ ಆಮ್ ವಿತ್ ಸ್ಟೂಡೆಂಟ್ಸ್ ಅಂತ ಹಾಕ್ಬಿಡ್ತು. ಇವನು ಏನು ಗೊತ್ತಿದೆ, ಏನು ನಡೀತಾ ಇದೆ ವಿದ್ಯಮಾನ ಏನು ಅಂತ ಗೊತ್ತಿರೋದಿಲ್ಲ, ತಿಳ್ಕೊಳ್ಳಾರ್ದೆ ಮಾಡ್ತಾರೆ. ಇದಕ್ಕಿದ್ದಾಗ ಹೇಳ್ತಾರೆ, ಐ ಆಮ್ ನಾಟ್ ಸಪೋರ್ಟಿಂಗ್ ಕಾಕ್ರೋಚ್ ಜನತಾ ಪಾರ್ಟಿ, ದೇ ಆರ್ ನಾಟ್ ಸ್ಟೂಡೆಂಟ್ಸ್ ಅಂತ ನಿನ್ನೆ ಸಂಜೆ ಪೋಸ್ಟ್ ಹಾಕ್ತಾನೆ. ನಂಗೆ ತುಂಬ ಇಷ್ಟ ಆಗಿದ್ದು ಸಚಿನ್ ತೆಂಡೂಲ್ಕರ್ ಪೋಸ್ಟು. ಸಚಿನ್ ತೆಂಡೂಲ್ಕರ್ ಒಂದು ಪುಟ ಬರೆದಿದ್ದಾರೆ, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ, ಯಾವಾಗಲೂ ಸಕ್ಸಸ್ ಅನ್ನೋದು ರಿವಾರ್ಡ್, ಹಾರ್ಡ್ ವರ್ಕಿಗೆ ರಿವಾರ್ಡ್ ಸಿಗಬೇಕು, ಮೆರಿಟ್ ಗೆಲ್ಲಬೇಕು, ಅಷ್ಟೇ ನನ್ನ ಉದ್ದೇಶ. ಏಕೆಂದರೆ ನಮ್ಮ ಅಪ್ಪ ಕೂಡ ಒಬ್ಬ ಪ್ರೊಫೆಸರ್ ಆಗಿದ್ದ, ಜೀವನದಲ್ಲಿ ಕಷ್ಟಪಟ್ಟು ಏನನ್ನ ಸಂಪಾದನೆ ಮಾಡಬೇಕು, ಇವನ್ನ ಸ್ಟ್ರೀಟಲ್ಲಿ ಗಲಾಟೆ ಮಾಡಿ ಅಲ್ಲ ಅಂತ ಹಾಕಿದ್ದಾನೆ. ನನಗಿಷ್ಟ ಆಯ್ತು. ಅದರ ಅರ್ಥ ಏನು? ಅದರ ಅರ್ಥ ನೀವು ಬೀದಿಲಿ ನಿಂತು ರಗಳೆ ಮಾಡ್ಕೋಬೇಡಿ, ನೀವು ನೆಮ್ಮದಿಯಾಗಿ ಹೋಗಿ ಓದಿ, ನೀವು ಓದಿದ್ರೆ ಪಾಸ್ ಆಗ್ತೀರಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಮಧ್ಯೆ ರಾಹುಲ್ ಗಾಂಧಿ ಒಂದು ತಾಪತ್ರಯ ಮಾಡಿದ್ದಾರೆ ನಿನ್ನೆ. ಆತನಿಗೆ ಒಂದು ತಲೆಯಲ್ಲಿ ಬಂದಿದೆ ಏನಂದರೆ, ನಾನು ಸ್ಟ್ರೀಟಲ್ಲಿ ನಿಂತು ಗಲಾಟೆ ಮಾಡಬೇಕು. ಆತ ಒಂದು ಇದ್ದಕ್ಕಿದ್ದಾಗ AC ಬಸ್ ತರಿಸ್ತಾರೆ. AC ಬಸ್ ತರಿಸಿ ನಾನೀಗ ಇದು ಇದೆಲ್ಲ ಇಂಡಿಯಾ ಗೇಟಿಗೆ ಹೋಗ್ತೀವಿ ನಾವು ಕಾಂಗ್ರೆಸ್ನವರೆಲ್ಲ. ಈ ಕಡೆ ಕರ್ನಾಟಕ KC ವೇಣುಗೋಪಾಲು, ಈ ಕಡೆ ಪಿಂಕಿ, ಎಲ್ಲರನ್ನು ಕೂಡ್ಸ್ಕೊಂಡು ಬಸ್ಸಲ್ಲಿ ಹೊರಟ. ಅಲ್ಲ ರೀ, ಅತ್ಯಂತ ಜನನಿಬಿಡ ಪ್ರದೇಶ ಅದು, ಸೆಂಟ್ರ್ ಪಾಯಿಂಟ್ ಅದು, ಎಲ್ಲ ಕಡೆ ಕನೆಕ್ಟ್ ಆಗುವಂಥ ಜಾಗ ಇಂಡಿಯಾ ಗೇಟ್. ಆ ಇಂಡಿಯಾ ಗೇಟ್ನಲ್ಲಿ ಈತ ಹೋಗಿ ಪ್ರತಿಭಟನೆ ಮಾಡಿಕೊ ಮೇಣಬತ್ತಿ ಹಿಡಿದು ಯಾರ್ಯಾರು ನೀಟ್ನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ ಅವರ ಆತ್ಮಕ್ಕೆ ಶಾಂತಿ ಕೋರ್ತಾನಂತೆ ಅವನು. ಕೇಳಿದ್ರೆ ಯಾರೋ ಮಾಧ್ಯಮದವರು, ಅಲ್ಲ ನೀವು ಎಲ್ಲಿ ಹೋಗ್ತಾ ಇದ್ರಿ? ಇಲ್ಲ, ನಾವು ಆತ್ಮಕ್ಕೆ ಶಾಂತಿ ಕೋರ್ಲಿಕ್ಕೆ ಹೋಗಿ. ಎಲ್ಲಿ? ನಾವು ಇಂಡಿಯಾ ಗೇಟ್ಗೆ ಹೋಗ್ತೀವಿ. ನಾವು ಎದುರುಗಡೆ ಹುಡುಗರು ಕಾಣಿಸ್ತಾ ಇದ್ರು ಒಂದು ಕಡೆ. ನಾನು ಸ್ಟ್ರೀಟಲ್ಲಿ, ಈ ಪಾರ್ಲಿಮೆಂಟಲ್ಲಿರೋ ಟೈಮ್ ಅಲ್ಲ ಇದು, ಸ್ಟ್ರೀಟಲ್ಲಿ ಇರಬೇಕಾದ ಟೈಮ್ ಅಲ್ಲ ಸ್ವಾಮಿ. ಸಂಸತ್ ಅಧಿವೇಶನ ನಡೀತಾ ಇದೆ, ಒಬ್ಬ ವಿಪಕ್ಷ ನಾಯಕ, ಜವಾಬ್ದಾರಿ ಇದೆ ನಿಮಗೆ. ಅದನ್ನು ಬಿಟ್ಟು ನೀವು ಇದ್ದಕ್ಕಿದ್ದ ಹಾಗೆ ನಾನು ಇಂಡಿಯಾ ಗೇಟ್ ಹೋಗ್ತೀನಿ ಅಂತಂದರೆ ಅದರಿಂದ ಇನ್ನಷ್ಟು ತೊಂದರೆ ಆಗಲ್ಲ. ಇಲ್ಲ, ನಾನು ಹೋಗೋದೆ, ಮುಂದೆ ಹೋಗ್ತಾನೆ, ತಡೀತಾರೆ, ಆಗಲ್ಲ ಮುಂದೆ. ಅಲ್ಲಿಂದ ಗಾಂಧಿ ಸ್ಮೃತಿ ಸ್ಥಳ ಅಂತ ಇದೆ, ಜನವರಿ 30 ರೋಡ್ ಅಂತ ಅದಕ್ಕೆ ಹೆಸರು. ಅಲ್ಲಿ ಹೋಗಿ ಅಲ್ಲಿ ಮೇಣಬತ್ತಿ ಹಚ್ಚಿ ವಾಪಸ್ ಹೋಗ್ತಾನೆ. ಅಂದರೆ ಇವರ ಅಜೆಂಡಾನೇ ಗಲಾಟೆಯನ್ನು ಜಾಸ್ತಿ ಮಾಡಬೇಕು ಅನ್ನೋ ಉದ್ದೇಶ. ಮಜಾ ಅಂದರೆ ಈ ಅಭಿಜಿತ್ ದೀಪ್ಕೆಯ ತಂದೆ ತಾಯಿಯನ್ನು ನಿನ್ನೆ ಒಂದು ಮಾಧ್ಯಮದವರು ಮಾತಾಡಿಸಿದರು. ಅವ್ರು ಹೇಳಿದ್ರೆ, ಇವನ ಜೊತೆ ನಾವು ಗುರುಚಿಕೊಳ್ಳಲ್ಲ, ನನ್ನ ಮಗ ಮಾಡ್ತಾ ಇರೋ ಕೆಲಸದ ಬಗ್ಗೆ ನಮಗೆ ಸಮಾಧಾನ ಇಲ್ಲ ಅಂತ ಸ್ಪಷ್ಟವಾಗಿ ಅಭಿಜಿತ್ ದೀಪ್ಕೆಯ ತಂದೆ ತಾಯಿನೇ ಹೇಳಿಬಿಟ್ರು. ಇನ್ನು ಬೇರೆಯವ್ರ ಪ್ರಶ್ನೆನೇ ಬರೋದಿಲ್ಲ. ಆ ರೀತಿಯ ಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆ ಈಗ ನಾನು ನಿಮಗೆ ನಿನ್ನೆ ಸಂಚಿಕೆಯಲ್ಲಿ ಹೇಳಿದೆ, FCRA ಬಿಲ್ನ ಟೇಬಲ್ ಆಗಿದೆ, ಅದ್ರ ಬಗ್ಗೆ ಸೋಮವಾರದಿಂದ ಚರ್ಚೆ ಇವತ್ತು ಚರ್ಚೆ ಶುರು ಆಗ್ತಾ, ಸೋಮವಾರ ಕಂಟಿನ್ಯೂ ಆಗಬೇಕು. ಇವರು ಬೀದಿಲಿ ನಿಂತು ಹೋರಾಟ ಮಾಡ್ತೀನಿ ಅಂತ ಈ ಕಡೆ ಅರವಿಂದ್ ಕೇಜ್ರಿವಾಲ್ ಈಗ ಅಭ್ಯಪಾರಿ ಬಿಡಿ, ಆತ ನಿರುದ್ಯೋಗಿ, ಆತನಿಗೆ ಯಾವುದೇ ರೀತಿಯ ಜವಾಬ್ದಾರಿಗಳೇ ಇಲ್ಲ. ಈಗ ಆತ MLA ಅಲ್ಲ, ಡಿಫೀಟೆಡ್ MLA, ಪಕ್ಷದ ಕನ್ವೀನರ್ ಅನ್ನಲಿಕ್ಕೆ ಪಕ್ಷ ಇಲ್ಲ, ಎಲ್ಲರೂ ಬಿಟ್ಟು ಹೋಗಿದ್ದಾರೆ, ಈತನನ್ನು ಅಡ್ರೆಸ್ಗೆ ಇಲ್ಲ.
ಈತ ಹೇಗೆ ಅಣ್ಣಾ ಹಜಾರೆಯನ್ನು ಮೂಲೆ ಗುಂಪು ಮಾಡಿ ಅರವಿಂದ್ ಕೇಜ್ರಿವಾಲ್ ತಯಾರಾಗಿ ರಾಜಕಾರಣ ಮಾಡಿದರೋ, ಅಭಿಜಿತ್ ದೀಪ್ಗೆ ಈಗ ಸೋನಂ ವಾಂಗ್ಚುಕ್ನನ್ನು ಬದಿಗಿಟ್ಟು ತನ್ನ ರಾಜ್ಯ ಆಡಳಿತವನ್ನು, ತನ್ನ ಗಲಾಟೆಯನ್ನು, ತನ್ನ ದೊಂಬಿತನವನ್ನು, ತನ್ನ ಅರಾಜಕತೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾನೆ. ಬೇಕಾದ್ರೆ ಗಮನಿಸಿ ನೋಡಿ, ನಾಳೆಯಿಂದ ಸೋನಂ ವಾಂಗ್ಚುಕ್ ಹೆಸರನ್ನು ಯಾರೂ ಹೇಳೋದಿಲ್ಲ, ಆತ ಮುಖ್ಯವಾಹಿನಿಯಲ್ಲೇ ಇರೋದಿಲ್ಲ. ಈ ಮಧ್ಯೆ ಅಮಿತ್ ಶಾ ಅವರು ಮಾಡಬೇಕಾದಂಥ ಬಂದೋಬಸ್ತನ್ನೆಲ್ಲ ಮಾಡಿದ್ದಾರೆ. ನಿನ್ನ ಕನಾಟ್ ಪ್ಲೇಸ್ನಲ್ಲಿ ಯಾವ ಅಂಗಡಿ ಸಂಜೆ ಮೇಲೆ ಓಪನ್ ಮಾಡಿರಲಿಲ್ಲ, ಅದಕ್ಕೆ ಯಾವುದೇ ಸ್ಟ್ರಿಕ್ಟ್ ಆದಂಥ ಇನ್ಸ್ಟ್ರಕ್ಷನ್ ಇಲ್ಲದೆ ಅಲ್ಲಿ ಮರ್ಚೆಂಟ್ ಅಸೋಸಿಯೇಷನ್ ಹೇಳಲಾಗಿತ್ತು. ಇದೇನಂದರೆ ಈ ಕನಾಟ್ ಪ್ಲೇಸ್ ಇದೆಯಲ್ಲ, ಆ ಕನಾಟ್ ಪ್ಲೇಸ್ನಲ್ಲಿ ಈ ಎಲೀಟ್ ಕ್ಲಾಸ್ ಅಂತ ಏನು ಹೇಳ್ತೀವಲ್ಲ, ಅಲ್ಟ್ರಾ ರಿಚ್ ಜನ, ಅವರೆಲ್ಲ ರಾತ್ರಿ ಅಲ್ಲಿಗೆ ಬರ್ತಾರೆ. ಬಂದು ಹೋಟೆಲ್ ತಮಾಷಾ ಅಂತಿದೆ, ಆ ತಮಾಷದಲ್ಲಿ ಊಟಕ್ಕೆ ಬರ್ತಾರೆ. ರಾತ್ರಿ 10 ಗಂಟೆ ಮೇಲೆಲ್ಲ ಅಂಗಡಿ ಪಂಗಡಿ ವ್ಯಾಪಾರ, ದಿಲ್ಲಿ ಬಾಬುಗಳೆಲ್ಲ ಮುಗಿಸ್ಕೊಂಡು ಅಲ್ಲಿ ಬಂದು ರಾತ್ರಿ 12-1 ಗಂಟೆ ಜೊತೆ ಕುಟುಂಬ ಜೊತೆ ಇದ್ದು ಇಂಡಿಯಾ ಗೇಟಲ್ಲಿ ಸ್ವಲ್ಪ ಹೊತ್ತು ಕುಟ್ಕೊಂಡು ಓಡಾಡ್ಕೊಂಡು ಹೋಗೋ ಅಭ್ಯಾಸ. ನಿನ್ನೆ ರಾತ್ರಿ ಅದು ಬಿಕು ಅಂತ ಇತ್ತು. ಗಲಾಟೆ ಆಗತ್ತೆ ಅಂತ ಅರವಿಂದ್ ಕೇಜ್ರಿವಾಲ್ ಕಿರ್ಚಾಡ್ತಾ ಇದ್ದ. ಆಜ್ ರಾತ್ ದೇಖೋ ಕನಾಟ್ ಪ್ಲೇಸ್ ಮೇ ಕ್ಯಾ ಹೋಗ ಅಂತ ಹೆದರಿಸೋದೆ ಅವನು. ಏನೂ ಆಗಲಿಲ್ಲ, ಏಕೆಂದರೆ ಕಾರ್ಯಾಚರಣೆ ಅಷ್ಟು ಕರಾರುವಾಕ್ಕಾಗಿ ನರೇಂದ್ರ ಮೋದಿ, ಅಮಿತ್ ಶಾ ಮಾಡ್ತಾ ಇದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯ. ಈ ಸಂಚಿಕೆ ಹೇಗೆ ಅನ್ನಿಸ್ತು ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.